ಎಸ್, ಇನ್ನು ಕಾಂಗ್ರೆಸ್ನಲ್ಲಿ ಒಬಿಸಿ ಅಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ಬ್ರೇಕ್ ಹಾಕಿದ್ದು. ಒಬಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಟಿ ಶ್ರೀನಿವಾಸನ್ ನೇಮಕಕ್ಕೆ ತಡೆ. ಒಬಿಸಿ ಅಧ್ಯಕ್ಷರನ್ನ ನೇಮಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಮತಿಯನ್ನ ಪಡೆಯದೇ ಈ ನೇಮಕಾತಿಯಾಗಿತ್ತು. ವಲಸೆ ಬಂದವರಿಗೆ ಮಣೆ ಅಂತ ಒಬಿಸಿ ನಾಯಕರು ಬೇಸರ ವ್ಯಕ್ತಪಡಿಸಿದರು. ಶಾಸಕಾಂಗ ಸಭೆಯಲ್ಲೂ ಕೂಡ ಶ್ರೀನಿವಾಸನ್ ನೇಮಕಕ್ಕೆ ಆಕ್ಷೇಪ ವ್ಯಕ್ತ ಆಗಿತ್ತು. ಎಐಸಿಸಿ ಅಧ್ಯಕ್ಷರ ಅನುಮತಿ ಪಡೆದೇ ಈ ನೇಮಕಾತಿಯಾಗಿದೆ ಎನ್ನುವಂಥದ್ದು ಆಕ್ಷೇಪ. ಸಿಎಂ ಡಿಸಿಎಂ ಎದುರೇ ಒಬಿಸಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು, ಬೇಸರ ಹೊರಹಾಕ್ತಾರೆ ಶಾಸಕರು, ಪರಿಷತ್ ಸದಸ್ಯರು. ಈಗ ಡಿಟಿ ಶ್ರೀನಿವಾಸನ್ ನೇಮಕಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಒಬಿಸಿ ಅಧ್ಯಕ್ಷರನ್ನೇನು ನೇಮಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಖರ್ಗೆ ಅನುಮತಿ ಪಡೆಯದೇ ಈ ನೇಮಕಾತಿಯಾಗಿತ್ತು. ಈ ಬಗ್ಗೆ ಒಬಿಸಿ ನಾಯಕರಿಂದ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಆ ಬೇಸರವನ್ನ ಹೊರಹಾಕಿದ್ರು ಶಾಸಕರು ಮತ್ತು ಪರಿಷತ್ ಸದಸ್ಯರು. ಸಿಎಂ ಡಿಸಿಎಂ ಎದುರೇ ಆಕ್ಷೇಪ ವ್ಯಕ್ತ ಆಗಿತ್ತು ಶ್ರೀನಿವಾಸನ್ ನೇಮಕಕ್ಕೆ. ಈಗ ಡಿಟಿ ಶ್ರೀನಿವಾಸನ್ ನೇಮಕಕ್ಕೆ ಹೈಕಮಾಂಡ್ ಕೂಡ ಬ್ರೇಕ್ ಹಾಕಿದೆ. ಎಐಸಿಸಿ ಕಚೇರಿಯಿಂದಲೇ ಪತ್ರ. ಒಬಿಸಿ ಅಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ತಡೆಯೊಡ್ಡಿದೆ. ಡಿಕೆ ಶಿವಕುಮಾರ ನೇಮಿಸಿದ್ದಂತಹ ಈ ಪ್ರಕ್ರಿಯೆಗೆ ತಡೆ ಸಿಕ್ಕಿದೆ.